ಓಂ ಗಂ ಗಣಪತಯೇ ನಮಃ. ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ತುಲಾರಾಶಿಯವರ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ, ಅವರು ತಪ್ಪದೇ ಭೇಟಿ ನೀಡಬೇಕಾದ ಒಂದು ವಿಶೇಷ ಕ್ಷೇತ್ರ, ತಮಿಳುನಾಡಿನ ತಿರುಟ್ಟಣಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿ ರಾಶಿಗೂ ಒಂದೊಂದು ಶಕ್ತಿ ಕೇಂದ್ರವಿದೆ. ತುಲಾರಾಶಿಯವರ ಜೀವನದಲ್ಲಿನ ಗ್ರಹಗತಿಗಳ ಸಮತೋಲನಕ್ಕೆ ಯಾವ ದೇವಸ್ಥಾನ ಸಹಕಾರಿ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ಚರ್ಚಿಸುತ್ತಿದ್ದೇವೆ. ತಿರುಟ್ಟಣಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವು ಕೇವಲ ಒಂದು ಧಾರ್ಮಿಕ ಕೇಂದ್ರವಲ್ಲ, ಇದು ಅತ್ಯಂತ ಆಳವಾದ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿರುವ ಕ್ಷೇತ್ರವಾಗಿದೆ. ಈ ಕ್ಷೇತ್ರದ ಮಹಿಮೆಯನ್ನು ಮತ್ತು ಅದರ ಹೆಸರಿನ ಹಿಂದಿರುವ ಅರ್ಥವನ್ನು ತಿಳಿಯುವುದು ತುಲಾರಾಶಿಯವರಿಗೆ ವಿಶೇಷವಾಗಿ ಆಸಕ್ತಿದಾಯಕವಾಗಿದೆ. ತಿರುಟ್ಟಣಿಯ ಪೌರಾಣಿಕ ಹಿನ್ನೆಲೆಯನ್ನು ಈ ಕೆಳಗಿನ ಪ್ರಮುಖ ಅಂಶಗಳ ಮೂಲಕ ಅರ್ಥೈಸಿಕೊಳ್ಳಬಹುದು. 1. ತಿರುಟ್ಟಣಿ ಎಂಬ ಹೆಸರಿನ ಅರ್ಥ. ತಿರುಟ್ಟಣಿ ಎಂಬ ಪದವು 2 ತಮಿಳು ಪದಗಳ ಸಂಯೋಜನೆ. ತಿರು ದೈವಿಕ ಅಥವಾ ಪವಿತ್ರ, ತಣಿ ಶಾಂತಿ ಅಥವಾ ಸಮಾಧಾನ. ಪುರಾಣಗಳ ಪ್ರಕಾರ ತಾರಕಾಸುರನ ಸಂಹಾರದ ನಂತರ ಸುಬ್ರಹ್ಮಣ್ಯ ಸ್ವಾಮಿಯು ತೀವ್ರವಾದ ಕೋಪ ಮತ್ತು ಉಗ್ರಾವೇಶದಲ್ಲಿದ್ದನು. ಆ ಉಗ್ರತೆಯನ್ನು ಶಮನಗೊಳಿಸಿ ಸ್ವಾಮಿಯು ಶಾಂತಿಯನ್ನು ಪಡೆದ ಸ್ಥಳವೇ ಈ ತಿರುಟ್ಟಣಿ. ಇದೇ ಕಾರಣಕ್ಕೆ ಇಲ್ಲಿನ ಮೂರ್ತಿಯು ಅತ್ಯಂತ ಶಾಂತ ಸ್ವರೂಪದಲ್ಲಿದೆ. 2. ವಲ್ಲಿ ಮತ್ತು ಮುರುಗನ ವಿವಾಹ, ಅಂದರೆ ದೇವತಾ ಕಲ್ಯಾಣ. ತಿರುಟ್ಟಣಿಯು ಲಾರ್ಡ್ ಮುರುಗನ್, ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ, ತನ್ನ 2ನೇ ಪತ್ನಿಯಾದ ವಲ್ಲಿಯನ್ನು ವಿವಾಹವಾದ ಸ್ಥಳ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ವಲ್ಲಿಯ ಕಥೆ. ವಲ್ಲಿಯು ಬೇಡರ ಜನಾಂಗದ ರಾಜನ ಮಗಳು. ಸುಬ್ರಹ್ಮಣ್ಯ ಸ್ವಾಮಿಯು ಅವಳನ್ನು ಪ್ರೀತಿಸಿ ಆಕೆಯ ಮನವೊಲಿಸಿ ವಿವಾಹವಾಗಲು ಈ ಸ್ಥಳವನ್ನು ಆಯ್ಕೆ ಮಾಡಿಕೊಂಡನು. ವೈವಾಹಿಕ ಮಹತ್ವ. ಜ್ಯೋತಿಷ್ಯದಲ್ಲಿ ವಿವಾಹದಲ್ಲಿ ವಿಳಂಬವಾಗುತ್ತಿರುವವರು ಅಥವಾ ದಾಂಪತ್ಯದಲ್ಲಿ ಸಮಸ್ಯೆ ಇರುವವರು ಈ ಕ್ಷೇತ್ರಕ್ಕೆ ಬರುವುದು ಬಹಳ ಮುಖ್ಯ. ಇಲ್ಲಿ ಮುರುಗನು ವಲ್ಲಿಯ ಜೊತೆ ವಿವಾಹವಾದ ಕಾರಣ ಇದು ಕಲ್ಯಾಣ ಕ್ಷೇತ್ರವಾಗಿದೆ. ತುಲಾರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ಸಾಮರಸ್ಯವನ್ನು ತರಲು ಈ ದೇವಸ್ಥಾನದ ಶಕ್ತಿಯು ಅಪಾರ ಎಂದು ನಂಬಲಾಗಿದೆ. 3. ಇಂದ್ರನಿಂದ ಅರ್ಪಿತವಾದ ಐರಾವತ. ಪುರಾಣಗಳ ಪ್ರಕಾರ ದೇವೇಂದ್ರನು ಸುಬ್ರಹ್ಮಣ್ಯ ಸ್ವಾಮಿಗೆ ತನ್ನ ಆನೆಯಾದ ಐರಾವತವನ್ನು ಕಾಣಿಕೆಯಾಗಿ ನೀಡಿದನು. ಆ ಐರಾವತವು ಇಲ್ಲಿನ ಸ್ವಾಮಿಯ ಕಡೆಗೆ ಮುಖ ಮಾಡಿ ನಿಂತಿದೆ ಎಂಬ ನಂಬಿಕೆ ಇದೆ. ಸಾಮಾನ್ಯವಾಗಿ ಮುರುಗನ ದೇವಾಲಯಗಳಲ್ಲಿ ನವಿಲು ವಾಹನವಾಗಿ ಕಾಣುತ್ತದೆ, ಆದರೆ ತಿರುಟ್ಟಣಿಯಲ್ಲಿ ಐರಾವತಕ್ಕೆ ವಿಶೇಷ ಸ್ಥಾನವಿದೆ. 4. ಋಣ ವಿಮೋಚನೆ, ಸಾಲದಿಂದ ಮುಕ್ತಿ. ಪೌರಾಣಿಕ ಕಥೆಗಳ ಪ್ರಕಾರ ಕುಬೇರನು ತನ್ನ ಸಂಪತ್ತನ್ನು ಕಳೆದುಕೊಂಡಾಗ ಮತ್ತು ಸಾಲದ ಸುಳಿಗೆ ಸಿಲುಕಿದಾಗ ಈ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ತಪಸ್ಸು ಮಾಡಿ ಪೂಜಿಸಿ ತನ್ನ ಐಶ್ವರ್ಯವನ್ನು ಮರಳಿ ಪಡೆದನು. ಆದ್ದರಿಂದಲೇ ಇಲ್ಲಿನ ಸ್ವಾಮಿಯನ್ನು ಋಣ ವಿಮೋಚಕ, ಅಂದರೆ ಸಾಲಗಳನ್ನು ನಾಶ ಮಾಡುವವನು ಎಂದು ಕರೆಯುತ್ತಾರೆ. ತುಲಾರಾಶಿಯವರಿಗೆ ಆರ್ಥಿಕವಾಗಿ ಕಷ್ಟಗಳು ಎದುರಾದಾಗ ಕುಬೇರನ ಕಥೆಯು ಒಂದು ದೊಡ್ಡ ನಂಬಿಕೆಯನ್ನು ನೀಡುತ್ತದೆ. 5. ಬ್ರಹ್ಮದೇವನಿಗೆ ಜ್ಞಾನೋಪದೇಶ. ಇನ್ನೊಂದು ಪೌರಾಣಿಕ ನಂಬಿಕೆಯೆಂದರೆ ಬ್ರಹ್ಮದೇವನು ಈ ಕ್ಷೇತ್ರದಲ್ಲಿ ಮುರುಗನಿಂದ ಪ್ರಣವ ಮಂತ್ರದ, ಅಂದರೆ ಓಂಕಾರ ಅರ್ಥವನ್ನು ತಿಳಿದುಕೊಂಡನು. ಇದರಿಂದಾಗಿ ಇದು ಅತ್ಯಂತ ಪವಿತ್ರವಾದ ಜ್ಞಾನಕ್ಷೇತ್ರ ಕೂಡ ಹೌದು. ತುಲಾರಾಶಿಯವರಿಗೆ ಏಕೆ ಇದು ವಿಶೇಷ? ಗ್ರಹ ಶಾಂತಿ. ಕುಜದೋಷ ಮತ್ತು ಅಸ್ಥಿರತೆಯನ್ನು ಹೋಗಲಾಡಿಸಲು ಶಾಂತ ಸ್ವರೂಪದ ಮುರುಗನ ದರ್ಶನವು ಅತ್ಯಗತ್ಯ. ಕಲ್ಯಾಣ ಯೋಗ. ವಲ್ಲಿ ಮುರುಗನ ಕಲ್ಯಾಣ ಕ್ಷೇತ್ರವಾಗಿರುವುದರಿಂದ ದಾಂಪತ್ಯ ಜೀವನದಲ್ಲಿ ಮಧುರತೆಯನ್ನು ತರಲು ಇದು ಅತ್ಯುತ್ತಮ ಸ್ಥಳ. ಆಧ್ಯಾತ್ಮಿಕ ಆಶ್ರಯ. ಬ್ರಹ್ಮದೇವನಿಗೆ ಜ್ಞಾನ ನೀಡಿದ ಸುಬ್ರಹ್ಮಣ್ಯ ಸ್ವಾಮಿಯು ಜೀವನದ ಗೊಂದಲದಲ್ಲಿರುವ ತುಲಾರಾಶಿಯವರಿಗೆ ಸ್ಪಷ್ಟ ದಾರಿಯನ್ನು ತೋರಿಸುತ್ತಾನೆ ಎಂಬ ನಂಬಿಕೆ ಇದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತುಲಾ ರಾಶಿಯ ಅಧಿಪತಿ ಶುಕ್ರ ಮತ್ತು ಕುಜ ಗ್ರಹಗಳ ನಡುವಿನ ಸಂಬಂಧವು ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಇದನ್ನು ಅರ್ಥ ಮಾಡಿಕೊಳ್ಳುವುದು ತುಲಾರಾಶಿಯವರು ತಮ್ಮ ಜೀವನದ ಸವಾಲುಗಳನ್ನು ಹೇಗೆ ಎದುರಿಸಬೇಕು ಎಂಬುದಕ್ಕೆ ದಾರಿದೀಪವಾಗುತ್ತದೆ. ಈ ಸಂಬಂಧದ ಕುರಿತಾದ ವಿಸ್ತೃತ ವಿವರಣೆ ಇಲ್ಲಿದೆ.
ಬಂಧು ಶುಕ್ರ ಮತ್ತು ಕುಜ. ಮೂಲಭೂತ ವ್ಯತ್ಯಾಸಗಳು. ಶುಕ್ರ ಇದು ಸೌಂದರ್ಯ, ಕಲೆ, ಪ್ರೀತಿ, ಐಷಾರಾಮಿ ಜೀವನ, ದಾಂಪತ್ಯ ಸುಖ ಮತ್ತು ಸಂತೋಷದ ಕಾರಕ ಗ್ರಹ. ಇದು ತುಲಾರಾಶಿಯ ಆಡಳಿತವನ್ನು ಹೊಂದಿದ್ದು ವ್ಯಕ್ತಿಗೆ ಶಾಂತಿಯುತವಾದ ಮತ್ತು ಸುಂದರವಾದ ಬದುಕಿನ ಹಂಬಲವನ್ನು ನೀಡುತ್ತದೆ. ಕುಜ ಇದು ಶಕ್ತಿ, ಸಾಹಸ, ಕೋಪ, ತಾರ್ಕಿಕ ಸಾಮರ್ಥ್ಯ ಮತ್ತು ನಿರ್ಧಾರ ತೆಗೆದುಕೊಳ್ಳುವಿಕೆಯ ಸಂಕೇತ. ಇದು ಉಗ್ರ ಗ್ರಹವಾಗಿದ್ದು ಕೆಲವೊಮ್ಮೆ ಆಕ್ರಮಣಶೀಲತೆಯನ್ನು ಪ್ರತಿನಿಧಿಸುತ್ತದೆ. 2. ತುಲಾರಾಶಿಯವರಿಗೆ ಕುಜ ಗ್ರಹದ ಪ್ರಭಾವ ಏಕೆ ಮುಖ್ಯ? ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರ ತುಲಾರಾಶಿಯವರಿಗೆ ಕುಜಗ್ರಹವು ಮಾರಕ ಸ್ಥಾನದ ಅಧಿಪತಿಯಾಗಿರುತ್ತದೆ. ಅಂದರೆ ದ್ವಿತೀಯ ಮತ್ತು ಸಪ್ತಮ ಸ್ಥಾನಗಳ ಅಧಿಪತಿ. ದಾಂಪತ್ಯದಲ್ಲಿ ಅಡೆತಡೆ. ಸಪ್ತಮ ಸ್ಥಾನ ಅಂದರೆ ಜೀವನ ಸಂಗಾತಿಯ ಮನೆ ಮೇಲೆ ಕುಜನ ದೃಷ್ಟಿ ಅಥವಾ ಪ್ರಭಾವವಿದ್ದಾಗ ದಾಂಪತ್ಯದಲ್ಲಿ ಅಹಂಕಾರದ ಸಂಘರ್ಷಗಳು ಉಂಟಾಗಬಹುದು. ಆರ್ಥಿಕ ಏರಿಳಿತಗಳು. ಕುಜನು ದ್ವಿತೀಯ ಸ್ಥಾನದ ಅಂದರೆ ಧನಸ್ಥಾನದ ಅಧಿಪತಿಯೂ ಆಗಿರುವುದರಿಂದ ಕುಜನ ಅಶುಭ ಪ್ರಭಾವವಿದ್ದರೆ ಆರ್ಥಿಕ ಸ್ಥಿರತೆಯಲ್ಲಿ ಏರುಪೇರು ಮತ್ತು ಅನಗತ್ಯ ಸಾಲದ ಬಾಧೆಗಳು ಎದುರಾಗಬಹುದು. 3. ಶುಕ್ರ ಕುಜ ಸಮನ್ವಯದ ಅಗತ್ಯ. ತುಲಾರಾಶಿಯವರು ಶಾಂತಿ ಮತ್ತು ಸಮತೋಲನವನ್ನು ಇಷ್ಟಪಡುವವರು. ಆದರೆ ಕುಜ ದೋಷವಿದ್ದರೆ ಜೀವನದ ಈ ಸಮತೋಲನ ಕಳೆದು ಹೋಗುತ್ತದೆ. ಕೋಪ ಮತ್ತು ಆವೇಶ. ಅತಿಯಾದ ಆವೇಶವು ತುಲಾರಾಶಿಯವರ ಶಾಂತಿಯುತ ಸ್ವಭಾವಕ್ಕೆ ತೊಂದರೆ ತರುತ್ತದೆ. ನಿರ್ಧಾರಗಳಲ್ಲಿ ವಿಳಂಬ. ಶುಕ್ರ ಮತ್ತು ಕುಜರ ಸಮನ್ವಯ ಸರಿಯಿಲ್ಲದಿದ್ದಾಗ ವ್ಯಕ್ತಿಯು ಸೂಕ್ತ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಪರದಾಡಬೇಕಾಗುತ್ತದೆ. 4. ತಿರುಟ್ಟಣಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಪಾತ್ರ. ಜ್ಯೋತಿಷ್ಯದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕುಜಗ್ರಹದ ಅಧಿಪತಿ ಅಥವಾ ಕುಜನ ದೇವತೆ ಎಂದು ಕರೆಯಲಾಗುತ್ತದೆ. ದೋಷ ನಿವಾರಣೆ. ಜಾತಕದಲ್ಲಿ ಕುಜ ದೋಷವಿದ್ದರೆ ಮಂಗಳನಿಗೆ ಅಧಿಪತಿಯಾದ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸುವುದರಿಂದ ಆ ಗ್ರಹದ ಉಗ್ರತೆ ಕಡಿಮೆಯಾಗಿ ಶಾಂತಿಯುತ ಫಲಗಳು ಲಭಿಸುತ್ತವೆ. ಋಣ ವಿಮೋಚನೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಋಣ ವಿಮೋಚಕ ಎಂದು ಕರೆಯಲಾಗುತ್ತದೆ. ಸಾಲದ ಬಾಧೆ ಅಥವಾ ಹಣಕಾಸಿನ ಸಮಸ್ಯೆಗಳಿಗೆ ಕುಜಗ್ರಹವೇ ಪ್ರಮುಖ ಕಾರಣವಾಗಿದ್ದರೆ ತಿರುಟ್ಟಣಿ ಕ್ಷೇತ್ರಕ್ಕೆ ಭೇಟಿ ನೀಡುವುದು ಜ್ಯೋತಿಷ್ಯದ ಪ್ರಕಾರ ಅತ್ಯುತ್ತಮ ಪರಿಹಾರವಾಗಿದೆ. ತುಲಾರಾಶಿಯವರು ಜೀವನದಲ್ಲಿ ಯಶಸ್ಸು, ಆರೋಗ್ಯ ಮತ್ತು ಸುಖಕರವಾದ ವೈವಾಹಿಕ ಜೀವನವನ್ನು ಪಡೆಯಲು ತಮ್ಮ ರಾಶಿಯ ಅಧಿಪತಿಯಾದ ಶುಕ್ರನ ಕೃಪೆಯೊಂದಿಗೆ ಕುಜಗ್ರಹದ ಅಶುಭ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳುವುದು ಅತ್ಯಗತ್ಯ. ಇದಕ್ಕಾಗಿ ತಿರುಟ್ಟಣಿ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವು ಒಂದು ದಿವ್ಯೋಪಾಯವಾಗಿದೆ. ತುಲಾರಾಶಿಯವರ ಪಾಲಿಗೆ ದಾಂಪತ್ಯ ಮತ್ತು ಕೌಟುಂಬಿಕ ಬಾಂಧವ್ಯವು ಅವರ ಜೀವನದ ಅತಿ ಮುಖ್ಯ ಭಾಗಗಳಾಗಿವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತುಲಾರಾಶಿಯವರು ಸಹಜವಾಗಿಯೇ ಸಂಬಂಧಗಳ ಕಡೆಗೆ ಹೆಚ್ಚಿನ ಒಲವು ಹೊಂದಿರುವವರು. ವಿವಾಹ ಮತ್ತು ಕೌಟುಂಬಿಕ ಜೀವನದ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿಯ ಕೃಪೆ ಮತ್ತು ತಿರುಟ್ಟಣಿ ಕ್ಷೇತ್ರದ ಮಹತ್ವ. 1. ಜ್ಯೋತಿಷ್ಯದ ದೃಷ್ಟಿಯಲ್ಲಿ ದಾಂಪತ್ಯದ ಅಡೆತಡೆಗಳು. ತುಲಾರಾಶಿಯವರು ಸಪ್ತಮ ಸ್ಥಾನದಲ್ಲಿ ಅಂದರೆ ಸಂಗಾತಿಯ ಮನೆ ಮೇಷರಾಶಿಯನ್ನು ಹೊಂದಿರುತ್ತಾರೆ. ಈ ಮೇಷರಾಶಿಯ ಅಧಿಪತಿ ಕುಜ ಅಂದರೆ ಮಂಗಳ. ದೋಷದ ಪ್ರಭಾವ. ಜಾತಕದಲ್ಲಿ ಕುಜನು ಬಲಹೀನವಾಗಿದ್ದರೆ ಅಥವಾ ಪಾಪಗ್ರಹಗಳ ದೃಷ್ಟಿ ಹೊಂದಿದ್ದರೆ ವಿವಾಹದಲ್ಲಿ ವಿಳಂಬ, ಸಂಗಾತಿಯೊಂದಿಗೆ ಸಣ್ಣಪುಟ್ಟ ವಿಷಯಗಳಿಗೆ ಜಗಳ ಅಥವಾ ಕೌಟುಂಬಿಕ ಸಾಮರಸ್ಯದ ಕೊರತೆ ಕಂಡುಬರಬಹುದು. ಶುಕ್ರನ ಪಾತ್ರ. ತುಲಾರಾಶಿಯ ಅಧಿಪತಿ ಶುಕ್ರನು ಪ್ರೇಮದ ಸಂಕೇತವಾದರೂ ಕುಜನ ಅಶುಭ ಪ್ರಭಾವವು ದಾಂಪತ್ಯದಲ್ಲಿ ಅಹಂಕಾರದ ಸಂಘರ್ಷವನ್ನು ಉಂಟುಮಾಡಬಹುದು. 2. ತಿರುಟ್ಟಣಿ ಕ್ಷೇತ್ರ ದಾಂಪತ್ಯ ಸುಖದ ತಾಣ. ತಿರುಟ್ಟಣಿ ಕ್ಷೇತ್ರವು ಕೇವಲ ಒಂದು ದೇವಸ್ಥಾನವಲ್ಲ, ಇದು ಮುರುಗನ್ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ವಲ್ಲಿಯರ ವಿವಾಹ ನಡೆದ ಪವಿತ್ರ ಸ್ಥಳ. ಪುರಾಣಗಳ ಪ್ರಕಾರ ಭಗವಾನ್ ಮುರುಗನ್ ತನ್ನ ಪತ್ನಿ ವಲ್ಲಿಯನ್ನು ವಿವಾಹವಾಗಲು ಅಪ್ಪಣೆ ಪಡೆದ ಸ್ಥಳವೇ ತಿರುಟ್ಟಣಿ. ತಿರು ಎಂದರೆ ಭಗವಂತ, ತಣಿ ಎಂದರೆ ಶಾಂತಿ ಅಥವಾ ಸಮಾಧಾನ. ವಿವಾಹ ಭಾಗ್ಯ. ವಿವಾಹಕ್ಕೆ ಸಂಬಂಧಿಸಿದಂತೆ ಕಾಯುತ್ತಿರುವವರು ಅಥವಾ ಅನೇಕ ಅಡೆತಡೆಗಳನ್ನು ಎದುರಿಸುತ್ತಿರುವವರು ತಿರುಟ್ಟಣಿಯ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥಿಸುವುದರಿಂದ ಗ್ರಹಗಳ ದೋಷ ನಿವಾರಣೆಯಾಗಿ
ಶೀಘ್ರ ವಿವಾಹ ಯೋಗ ಕೂಡಿಬರುತ್ತದೆ ಎಂಬ ನಂಬಿಕೆ ಇದೆ. ದಾಂಪತ್ಯದಲ್ಲಿ ಸಾಮರಸ್ಯ. ದಾಂಪತ್ಯದಲ್ಲಿ ಪ್ರೀತಿ ಮರೆಯಾಗಿ ಮನಸ್ತಾಪಗಳು ಉಂಟಾಗಿದ್ದರೆ ಈ ಕ್ಷೇತ್ರಕ್ಕೆ ದಂಪತಿಗಳು ಒಟ್ಟಾಗಿ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸುವುದು ದಾಂಪತ್ಯದ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತದೆ. 3. ಕೌಟುಂಬಿಕ ಬಾಂಧವ್ಯ ಸುಧಾರಣೆಗೆ ಸಲಹೆಗಳು. ತಿರುಟ್ಟಣಿ ಭೇಟಿಯ ಹೊರತಾಗಿಯೂ ತುಲಾರಾಶಿಯವರು ತಮ್ಮ ಕೌಟುಂಬಿಕ ಜೀವನವನ್ನು ಸುಧಾರಿಸಲು ಈ ಕೆಳಗಿನ ಕ್ರಮಗಳನ್ನು ಅನುಸರಿಸಬಹುದು. ಸಹನೆ ಮತ್ತು ಮಾತುಕತೆ. ಕುಜನ ಪ್ರಭಾವವಿರುವಾಗ ತುಲಾರಾಶಿಯವರು ತಕ್ಷಣದ ಪ್ರತಿಕ್ರಿಯೆಗಳನ್ನು ನೀಡುವ ಸಾಧ್ಯತೆ ಇರುತ್ತದೆ. ಇಂತಹ ಸಂದರ್ಭದಲ್ಲಿ ಮೌನವೇ ಶ್ರೇಷ್ಠ. ಶುಕ್ರನ ಆರಾಧನೆ. ಮನೆಯಲ್ಲಿ ಸೌಂದರ್ಯ ಮತ್ತು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ಹಾಗೂ ಶುಕ್ರವಾರದಂದು ದೇವಿ ಆರಾಧನೆ ಮಾಡುವುದು ಕುಟುಂಬದಲ್ಲಿ ಶಾಂತಿಯನ್ನು ಹೆಚ್ಚಿಸುತ್ತದೆ. 4. ದೈವಿಕ ಸಂಕೇತದ ಮಹತ್ವ. ತಿರುಟ್ಟಣಿ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯು ವಲ್ಲಿಯೊಂದಿಗೆ ಶಾಂತ ಸ್ವರೂಪದಲ್ಲಿ ನೆಲೆಸಿದ್ದಾರೆ. ಇದು ಕುಟುಂಬದಲ್ಲಿ ಕಾದಾಟಕ್ಕಿಂತ ಹೆಚ್ಚಾಗಿ ಪರಸ್ಪರ ಗೌರವ ಮತ್ತು ಪ್ರೀತಿಯಿಂದ ಬಾಳಬೇಕು ಎಂಬ ಸಂದೇಶವನ್ನು ನೀಡುತ್ತದೆ. ತುಲಾರಾಶಿಯವರು ಈ ದೈವಿಕ ಶಕ್ತಿಯ ಆರಾಧನೆಯಿಂದ ಜೀವನದಲ್ಲಿ ಸಮತೋಲನವನ್ನು ಸಾಧಿಸಬಲ್ಲರು. ತಿರುಟ್ಟಣಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಅತ್ಯಂತ ರೋಚಕ ಮತ್ತು ವಿಶೇಷವಾದ ಅಂಶವೆಂದರೆ ಅಲ್ಲಿನ 365 ಮೆಟ್ಟಿಲುಗಳು. ಭಕ್ತರ ನಂಬಿಕೆಯ ಪ್ರಕಾರ ಈ ಮೆಟ್ಟಿಲುಗಳು ಕೇವಲ ದೇವಸ್ಥಾನದ ಹಾದಿಯಲ್ಲ, ಬದಲಾಗಿ ಭಕ್ತರ ಜೀವನದ ಅಡೆತಡೆಗಳನ್ನು ನಿವಾರಿಸುವ ದೈವಿಕ ಮೆಟ್ಟಿಲುಗಳಾಗಿವೆ. ಇದರ ಮಹತ್ವವನ್ನು ಈ ಕೆಳಗಿನಂತೆ ವಿಸ್ತೃತವಾಗಿ ಅರ್ಥೈಸಿಕೊಳ್ಳಬಹುದು. 1. 365 ಮೆಟ್ಟಿಲುಗಳ ಸಂಕೇತ. ವರ್ಷದ ಸಂಪೂರ್ಣತೆ ಹಿಂದೂ ಕ್ಯಾಲೆಂಡರ್ ಅಥವಾ ಸೌರಮಾನದ ಪ್ರಕಾರ ಒಂದು ವರ್ಷದಲ್ಲಿ 365 ದಿನಗಳಿರುತ್ತವೆ. ತಿರುಟ್ಟಣಿ ಬೆಟ್ಟಕ್ಕೆ ಹತ್ತುವ ಈ 365 ಮೆಟ್ಟಿಲುಗಳು ವರ್ಷದ ಪ್ರತಿ ದಿನವನ್ನು ಪ್ರತಿನಿಧಿಸುತ್ತವೆ. ದಿನನಿತ್ಯದ ಕಷ್ಟಗಳಿಗೆ ಪರಿಹಾರ. ವರ್ಷದ ಎಲ್ಲ 365 ದಿನಗಳಲ್ಲೂ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ಭಕ್ತನ ಮೇಲೆ ಇರಲಿ ಎಂಬುದು ಇದರ ತಾತ್ಪರ್ಯ. ಸಂಕಲ್ಪ. ಭಕ್ತರು ಪ್ರತಿಯೊಂದು ಮೆಟ್ಟಿಲನ್ನು ಹತ್ತುವಾಗಲೂ ತಮ್ಮ ಜೀವನದ ಒಂದೊಂದು ದಿನದ ಸಮಸ್ಯೆಗಳನ್ನು ನೆನೆಸುತ್ತಾ ಸ್ವಾಮಿಗೆ ಸಮರ್ಪಿಸಿ ಮೇಲ್ಭಾಗಕ್ಕೆ ತಲುಪುವಷ್ಟರಲ್ಲಿ ತಮ್ಮ ಸಂಕಷ್ಟಗಳು ದೂರವಾಗುತ್ತವೆ ಎಂಬ ಆಳವಾದ ನಂಬಿಕೆ ಇದೆ. 2. ಋಣ ವಿಮೋಚಕನಾಗಿ ಸುಬ್ರಹ್ಮಣ್ಯ ಸ್ವಾಮಿ. ಋಣ ಎಂದರೆ ಸಾಲ ಅಥವಾ ಕರ್ಮದ ಋಣ. ಜ್ಯೋತಿಷ್ಯದಲ್ಲಿ ಕುಜಗ್ರಹವು ಆರ್ಥಿಕ ಸ್ಥಿರತೆಯನ್ನು ನಿಯಂತ್ರಿಸುವ ಗ್ರಹಗಳಲ್ಲಿ ಒಂದಾಗಿದೆ. ಸಾಲಬಾಧೆ ನಿವಾರಣೆ. ಅತಿಯಾದ ಸಾಲದ ಸುಳಿಗೆ ಸಿಲುಕಿದವರು, ಹಣಕಾಸಿನ ಮುಗ್ಗಟ್ಟಿನಿಂದ ಬಳಲುತ್ತಿರುವವರು ತಿರುಟ್ಟಣಿಯ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಋಣ ವಿಮೋಚಕ ಎಂದು ಪ್ರಾರ್ಥಿಸುತ್ತಾರೆ. ಕರ್ಮ ವಿಮೋಚನೆ. ಹಣಕಾಸಿನ ಸಾಲ ಮಾತ್ರವಲ್ಲದೆ ಕಳೆದ ಜನ್ಮದ ಅಥವಾ ಈ ಜನ್ಮದ ಕರ್ಮಫಲವಾಗಿ ಬಂದಿರುವ ಕಷ್ಟಗಳನ್ನು ಅಂದರೆ ಋಣಗಳನ್ನು ಸ್ವಾಮಿಯು ಕಳೆಯುತ್ತಾನೆ ಎಂಬ ನಂಬಿಕೆ ಇಲ್ಲಿ ಪ್ರಚಲಿತದಲ್ಲಿದೆ. 3. ತುಲಾರಾಶಿಯವರಿಗೆ ಇದರ ವಿಶೇಷತೆ ಏಕೆ? ತುಲಾರಾಶಿಯವರು ಸ್ವಾಭಾವಿಕವಾಗಿ ಸಮತೋಲನವನ್ನು ಬಯಸುವವರು. ಆದರೆ ಕುಜದೋಷ ಅಥವಾ ರಾಹುಕೇತುಗಳ ಪ್ರಭಾವವಿದ್ದರೆ ಅವರು ಆರ್ಥಿಕವಾಗಿ ಅಥವಾ ಸಾಲದ ವಿಚಾರದಲ್ಲಿ ಅಸ್ಥಿರತೆಯನ್ನು ಎದುರಿಸುತ್ತಾರೆ. ಅಸ್ಥಿರತೆಯಿಂದ ಸ್ಥಿರತೆಗೆ. ತುಲಾರಾಶಿಯವರು ಆರ್ಥಿಕವಾಗಿ ಚೇತರಿಸಿಕೊಳ್ಳಲು ಮತ್ತು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಲು ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಿಯಲ್ಲಿ ಈ ಮೆಟ್ಟಿಲುಗಳನ್ನು ಹತ್ತುವುದು ಒಂದು ರೀತಿಯ ಆಧ್ಯಾತ್ಮಿಕ ತಪಸ್ಸು ಅಥವಾ ಶಕ್ತಿ ಸಂಚಯದಂತಿದೆ. ಆತ್ಮವಿಶ್ವಾಸದ ಹೆಚ್ಚಳ. 365 ಮೆಟ್ಟಿಲುಗಳನ್ನು ಹತ್ತಿ ಬೆಟ್ಟದ ಮೇಲಿರುವ ಸ್ವಾಮಿಯ ದರ್ಶನ ಪಡೆದಾಗ ಭಕ್ತರಲ್ಲಿ ಒಂದು ರೀತಿಯ ಮಾನಸಿಕ ದೃಢತೆ ಉಂಟಾಗುತ್ತದೆ. ಇದು ಅವರಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. 4. ಭಕ್ತಿಯ ಪರಾಕಾಷ್ಠೆ. ತಿರುಟ್ಟಣಿ ದೇವಸ್ಥಾನಕ್ಕೆ ಬರುವ ಭಕ್ತರು ಈ ಮೆಟ್ಟಿಲುಗಳನ್ನು ಸಾಮಾನ್ಯ ಮೆಟ್ಟಿಲುಗಳೆಂದು ಪರಿಗಣಿಸುವುದಿಲ್ಲ. ಮೌನ ಮತ್ತು ಪ್ರಾರ್ಥನೆ. ಮೆಟ್ಟಿಲು ಹತ್ತುವಾಗ ವ್ಯರ್ಥ ಮಾತುಗಳನ್ನು ಆಡದೆ ಮನಸ್ಸಿನಲ್ಲೇ ಇಷ್ಟಾರ್ಥಗಳನ್ನು ಪಠಿಸುತ್ತಾ ಹತ್ತುವುದು ಅತ್ಯಂತ ಫಲಪ್ರದ ಎಂದು ಹೇಳಲಾಗುತ್ತದೆ. ಕೃತಜ್ಞತೆ. ಬರಿಗಾಲಿನಲ್ಲಿ ಈ ಮೆಟ್ಟಿಲುಗಳನ್ನು ಹತ್ತುವುದು ದೇವರಿಗೆ ತೋರಿಸುವ ಗೌರವ ಮತ್ತು ಶರಣಾಗತಿಯ ಸಂಕೇತವಾಗಿದೆ. ನೀವು ಅಥವಾ ನಿಮ್ಮ ಪರಿಚಯದ ತುಲಾರಾಶಿಯವರು
ಸಾಲದ ಬಾಧೆ ಅಥವಾ ಆರ್ಥಿಕ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಸ್ವಾಮಿಗೆ ಋಣ ವಿಮೋಚನಾ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಪಠಿಸಿ ಪ್ರಾರ್ಥನೆ ಸಲ್ಲಿಸಿ. ಇದು ಮನಸ್ಸಿನ ಮೇಲೆ ಮತ್ತು ಜೀವನದ ಸಕಾರಾತ್ಮಕ ಬದಲಾವಣೆಗಳ ಮೇಲೆ ಅಗಾಧ ಪರಿಣಾಮ ಬೀರುತ್ತದೆ. ಭೇಟಿ ನೀಡುವಾಗ ಗಮನಿಸಬೇಕಾದ ಪ್ರಮುಖ ವಿಷಯಗಳು: ಬೆಟ್ಟ ಹತ್ತುವುದು. ಬೆಟ್ಟದ ಮೇಲೆ ದೇವಸ್ಥಾನವಿದೆ. ನೀವು ಸಾಂಪ್ರದಾಯಿಕವಾಗಿ 365 ಮೆಟ್ಟಿಲುಗಳನ್ನು ಹತ್ತಿ ಹೋಗಬಹುದು ಅಥವಾ ವಾಹನಗಳ ಮೂಲಕ ದೇವಸ್ಥಾನದ ಮೇಲ್ಭಾಗದವರೆಗೆ ತಲುಪಲು ರಸ್ತೆಯ ಸೌಲಭ್ಯವೂ ಇದೆ. ದರ್ಶನದ ಸಮಯ: ದೇವಸ್ಥಾನವು ಸಾಮಾನ್ಯವಾಗಿ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ತೆರೆದಿರುತ್ತದೆ. ವಿಶೇಷ ದಿನಗಳಲ್ಲಿ ಅಥವಾ ಉತ್ಸವಗಳ ಸಮಯದಲ್ಲಿ ಸಮಯ ಬದಲಾಗಬಹುದು. ಪೂಜೆ ಮತ್ತು ದರ್ಶನ: ಪ್ರವೇಶ ಶುಲ್ಕದ ಆಧಾರದ ಮೇಲೆ ಸಾಮಾನ್ಯ ದರ್ಶನ ಮತ್ತು ವಿಶೇಷ ದರ್ಶನ ವ್ಯವಸ್ಥೆಗಳಿವೆ. ಭಕ್ತರು ಆನ್ಲೈನ್ನಲ್ಲಿ ಅಥವಾ ದೇವಸ್ಥಾನದ ಕೌಂಟರ್ನಲ್ಲಿ ಟಿಕೆಟ್ ಪಡೆಯಬಹುದು. ತಿರುಟ್ಟಣಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಕುರಿತಾದ ನಮ್ಮ ಈ ಸುದೀರ್ಘ ಚರ್ಚೆಯನ್ನು ಮುಕ್ತಾಯಗೊಳಿಸುತ್ತಾ, ತುಲಾರಾಶಿಯವರು ಈ ಕ್ಷೇತ್ರವನ್ನು ಏಕೆ ತಮ್ಮ ಜೀವನದ ಒಂದು ಪ್ರಮುಖ ತಾಣವನ್ನಾಗಿ ಪರಿಗಣಿಸಬೇಕು ಎಂದು ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ. ಜೀವನದ ಸಮತೋಲನಕ್ಕೆ ಆಸರೆ: ತುಲಾರಾಶಿಯವರು ತಮ್ಮ ರಾಶಿಯ ಅಧಿಪತಿ ಶುಕ್ರನ ಪ್ರಭಾವದಿಂದಾಗಿ ಯಾವಾಗಲೂ ಜೀವನದಲ್ಲಿ ಸಮತೋಲನವನ್ನು ಹುಡುಕುತ್ತಿರುತ್ತಾರೆ. ಆದರೆ ಕುಜದೋಷದಿಂದ ಉಂಟಾಗುವ ಏರಿಳಿತಗಳನ್ನು ನಿಭಾಯಿಸಲು ತಿರುಟ್ಟಣಿಯ ಶಾಂತ ಸ್ವರೂಪದ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯು ಅತ್ಯಂತ ಆಧ್ಯಾತ್ಮಿಕ ಪರಿಹಾರವಾಗಿದೆ. ಕೌಟುಂಬಿಕ ಸಾಮರಸ್ಯದ ಭರವಸೆ: ಬಲ್ಲಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ವಿವಾಹ ನಡೆದ ಪವಿತ್ರ ಸ್ಥಳವಾಗಿರುವುದರಿಂದ ದಾಂಪತ್ಯದಲ್ಲಿನ ಕಹಿ ಅಥವಾ ವಿವಾಹದಲ್ಲಿನ ವಿಳಂಬವನ್ನು ಹೋಗಲಾಡಿಸಲು ಈ ಕ್ಷೇತ್ರವು ಒಂದು ದಿವ್ಯ ಶಕ್ತಿಯ ಕೇಂದ್ರವಾಗಿದೆ. ಇದು ಕುಟುಂಬದ ಬಂಧವನ್ನು ಗಟ್ಟಿಗೊಳಿಸುವ ನಂಬಿಕೆಯ ತಾಣವಾಗಿದೆ. ಋಣಮುಕ್ತಿ ಮತ್ತು ಆರ್ಥಿಕ ಸ್ಥಿರತೆ: ಕೇವಲ ಸಾಲದ ಬಾಧೆಯ ನಿವಾರಣೆ ಮಾತ್ರವಲ್ಲದೆ ವ್ಯಕ್ತಿಯ ಜಾತಕದಲ್ಲಿರುವ ನಕಾರಾತ್ಮಕ ಕರ್ಮಗಳನ್ನು ಅಳಿಸಿ ಹಾಕುವ ಸಾಮರ್ಥ್ಯ ಈ ಕ್ಷೇತ್ರಕ್ಕಿದೆ. 365 ಮೆಟ್ಟಿಲುಗಳನ್ನು ಹತ್ತುವುದು ಕೇವಲ ಶಾರೀರಿಕ ವ್ಯಾಯಾಮವಲ್ಲ, ಅದು ನಿಮ್ಮ ಒಂದು ವರ್ಷದ ಎಲ್ಲ ದಿನಗಳನ್ನು ದೇವರ ಪಾದಕ್ಕೆ ಅರ್ಪಿಸುವ ಸಮರ್ಪಣಾ ಭಾವವಾಗಿದೆ. ಆಧ್ಯಾತ್ಮಿಕ ಜ್ಞಾನ ಮತ್ತು ಸ್ಪಷ್ಟತೆ: ಗೊಂದಲದಿಂದ ಕೂಡಿರುವ ಮನಸ್ಸಿಗೆ ಶಾಂತಿಯನ್ನು ನೀಡುವಲ್ಲಿ ಈ ಕ್ಷೇತ್ರವು ಅದ್ಭುತ ಕೆಲಸ ಮಾಡುತ್ತದೆ. ಬ್ರಹ್ಮದೇವನಿಗೆ ಜ್ಞಾನೋಪದೇಶ ನೀಡಿದ ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಿಯಲ್ಲಿ ನೀವು ನಿಂತಾಗ ನಿಮ್ಮ ಜೀವನದ ಸವಾಲುಗಳನ್ನು ಎದುರಿಸುವ ಹೊಸ ದೃಷ್ಟಿಕೋನ ಮತ್ತು ಧೈರ್ಯ ನಿಮಗೆ ದೊರೆಯುತ್ತದೆ. ತಿರುಟ್ಟಣಿ ಕ್ಷೇತ್ರವು ಕೇವಲ ತಮಿಳುನಾಡಿನ ಒಂದು ದೇವಸ್ಥಾನವಲ್ಲ, ಇದು ನಿಮ್ಮ ಜಾತಕದ ದೋಷಗಳನ್ನು ನಿವಾರಿಸಿ ಜೀವನವನ್ನು ಸಕಾರಾತ್ಮಕ ಹಾದಿಯಲ್ಲಿ ಕೊಂಡೊಯ್ಯುವ ಒಂದು ದೈವಿಕ ಸಂಕೇತವಾಗಿದೆ. ನೀವು ತುಲಾರಾಶಿಯವರಾಗಿದ್ದರೆ ಅಥವಾ ನಿಮ್ಮ ಕುಟುಂಬದಲ್ಲಿ ತುಲಾರಾಶಿಯವರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಒಮ್ಮೆಯಾದರೂ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಮುರುಗನ ಅನುಗ್ರಹಕ್ಕೆ ಪಾತ್ರರಾಗಿ. ಭಕ್ತಿಯಿಂದ ಮಾಡುವ ಪ್ರಾರ್ಥನೆಗೆ ಭಗವಂತ ಯಾವಾಗಲೂ ಸ್ಪಂದಿಸುತ್ತಾನೆ. ಆ ಸುಬ್ರಹ್ಮಣ್ಯ ಸ್ವಾಮಿಯ ಕೃಪೆಯು ನಿಮ್ಮೆಲ್ಲ ಕಷ್ಟಗಳನ್ನು ನಿವಾರಿಸಿ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ಕರುಣಿಸಲಿ ಎಂದು ಹಾರೈಸೋಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಮರೆಯದೆ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಆಧ್ಯಾತ್ಮಿಕ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.